ಎಚ್.ವೈ. ಮೇಟಿ ಅವರ ನಿಧನ ಹಿನ್ನೆಲೆ ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಅಂತಿಮ ದರ್ಶನ ಯಾತ್ರೆ ಏನೋ ಒಂದು ಸಾರ್ವಜನಿಕವಾಗಿ ಅಂತಿಮ ದರ್ಶನ ಯಾತ್ರೆ ಮಾಡಲು ಇಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗ ನಾವು ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದ್ದೇವೆ. ಯಾವ ರೀತಿ ಇಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಹೇಗೆಲ್ಲ ಮಾಡಿಕೊಳ್ಳಲಾಗಿದೆ ಎಂಬುದು ನಾನು ತೋರಿಸುವ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಏನು ಪ್ರಸಕ್ತ ಶಾಸಕರಾಗಿರುವ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಸುಮಾರು 80 ವಯಸ್ಸಿನ ಇರುವಂತಹ ಎಚ್.ವೈ. ಮೇಟಿ ಅವರು ನಿಧನರಾಗಿದ್ದು ಈ ಮತಕ್ಷೇತ್ರದಲ್ಲಿ ಸಾಕಷ್ಟು ಒಂದು ನೋವು ಉಂಟಾಗಿದೆ. ಹೀಗಾಗಿ ಕಾರ್ಯಕರ್ತರು, ವಿಐಪಿಗಳು ಇಲ್ಲೆಲ್ಲ ಏನು ಅವರು ಆಗಮಿಸಿ ಅವರ ಅಂತಿಮ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನಾವು ನೋಡ್ತಿರ್ಬಹುದು, ಇಲ್ಲೇನು ಎಲ್ಲ ಅವರ ಕುಟುಂಬದವರು ಇಲ್ಲಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಕುಟುಂಬದವರು ಸಹ ಒಂದು ಆಕ್ರಂದನವನ್ನು ಹೇಳುವಂತಾಗಿದೆ. ಯಾಕಂದ್ರೆ ಶಾಸಕ ಆಗಿದ್ದ ಸಂದರ್ಭದಲ್ಲಿ ಎಚ್.ವೈ. ಮೇಟಿ ಅವರ ಪತ್ನಿ ಇವರು, ಅಲ್ಲದೆ ಅವರ ಮಗಳು, ಹೀಗೆ ಅವರ ಕುಟುಂಬದವರು, ಏನು ಮೊಮ್ಮಕ್ಕಳು, ಹೀಗೆ ಎಲ್ಲರೂ ಸಾಕಷ್ಟು ಇಲ್ಲಿ ಅಭಿಮಾನಿಗಳು ಸಹ ಆಗಮಿಸಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣದಲ್ಲಿ ಏನು ಎಚ್.ವೈ. ಮೇಟಿ ಅವರ ಮೃತದೇಹವನ್ನು ಇಲ್ಲಿಗೆ ಕರೆತರಲಾಗುತ್ತದೆ. ಇಲ್ಲೇ ಈ ಸ್ಥಳದಲ್ಲಿ ಎಚ್.ವೈ. ಮೇಟಿ ಅವರ ಮೃತದೇಹವನ್ನು ಇಡಲು ಏನೋ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲೇ ಅಂದ್ರೆ ಸಾರ್ವಜನಿಕವಾಗಿ ಅಂತಿಮ ದರ್ಶನ ಹೇಗ ಸಕಲ ಸಿದ್ಧತೆ ಮಾಡಿಕೊಳ್ಳದೆ ಒಂದ್ ಸೈಡ್ ಇಂದ ಜನರು ಬರಬೇಕು, ಇನ್ನೊಂದು ಗೇಟ್ ಇಂದ ಹೋಗ್ಬೇಕು, ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದಲ್ಲದೆ ವಿಐಪಿ ಒಂದು ಪ್ರತ್ಯೇಕ ಮಾಡಲಾಗಿದೆ. ಹೀಗಾಗಿ ಈಗ ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಮೃತದೇಹ ಇಲ್ಲಿ ತರಲಾಗುತ್ತದೆ. ಈಗಾಗಲೇ ಬೆಂಗಳೂರಿಂದ ಬಿಟ್ಟು ಏನು ತುಮಕೂರು ಹೊಸಪೇಟೆ ಮಾರ್ಗವಾಗಿ, ಇದಕ್ಕೆಲ್ಲ ಹುನಗುಂದ ಮಾರ್ಗವಾಗಿ ಬಾಗಲಕೋಟೆ ಬರ್ತದೆ. ಈಗಾಗಲೇ ಎಲ್ಲ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ವಿವಿಐಪಿಗಳು, ರಾಜಕೀಯ ವ್ಯಕ್ತಿಗಳು, ಎಚ್.ವೈ. ಮೇಟಿ ಅಂದ್ರೆ ಒಂದು ಅಜಾದು ಶತ್ರು, ಅವ್ರಿಗೆ ಯಾರು ಶತ್ರುನೇ ಇಲ್ಲ. ಹೀಗಾಗಿ ಯಾವುದೇ ಪಕ್ಷ ಇಲ್ಲದೆ ಎಲ್ಲ ಪಕ್ಷಾತೀತವಾಗಿ ಅವರ ಅಂತಿಮ ದರ್ಶನಕ್ಕೆ ಬರ್ತಾರೆ. ಮಧ್ಯಾಹ್ನ ಸಮಯದಲ್ಲಿ ಅವರ ಸ್ವಗೃಹ ಆಗಿರುವಂತ ತಿಮ್ಮಾಪುರದಲ್ಲಿ ಅವರ ಅಂತಿಮ ಯಾತ್ರೆ ಆಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಾರೆ. ಬನ್ನಿ, ಈಗ ಇಲ್ಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಎಸ್.ಜಿ. ನಂಜನಮಠ ಇದ್ದಾರೆ, ಅವ್ರಿಗೆ ನಾವು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಇನ್ನು ಅಂತಿಮ ದರ್ಶನ ಮಾಡ್ಬೇಕಾದ್ರೆ ಸಕಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಏನೆಲ್ಲ ವ್ಯವಸ್ಥೆ ಆಗಿದೆ, ಎಷ್ಟು ಗಂಟೆಗೆ ಅವರ ಅಂತಿಮ ಸಂಸ್ಕಾರ ಆಗ್ಬಹುದು, ಏನೆಲ್ಲ ಮಾಹಿತಿ ಇದೆ? ಸದ್ಯ ಅಮ್ಮಿನಗಡದಲ್ಲಿ ಜನರಿಂದ ಗೌರವ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಮ್ಮಿನಗಡದಲ್ಲಿ ಎಚ್.ವೈ. ಮೇಟಿ ಜನರ ಮಧ್ಯೆ ಇದೆ. ಅಲ್ಲಿಂದ ಕಮತಿಗೆ ಕ್ರಾಸ್ ನಲ್ಲಿ ಜನ ಗೌರವ ಸಲ್ಲಿಸ್ತಾರೆ. ಅಲ್ಲಿಂದ ಶಿರೂರಿನ ಜನ ಅಲ್ಲಿಗೆ ಗೌರವ ಸಲ್ಲಿಸ್ತಾರೆ. ತದನಂತರ ಬೌಡಿಂಗ್ ಬರ್ತಾರೆ. ಇಲ್ಲಿ 10:30ವರೆಗೂ ಸಾರ್ವಜನಿಕರಿಗೆ ಮುಕ್ತವಾದಂತ ಒಂದು ಗೌರವ ಸಲ್ಲಿಸುವ ಅವಕಾಶ ಇದೆ. ನಾವು 10ರಿಂದ 10:30 ಇಲ್ಲಿಂದ ತಿಮ್ಮಾಪುರಕ್ಕೆ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಸಕ್ರೆ ಹೈಸ್ಕೂಲ್ ಗ್ರೌಂಡಿನ ಹತ್ತಿರ ಇರುವಂತ ಕಾಂಗ್ರೆಸ್ ಕಚೇರಿ, ಬ್ಲಾಕ್ ಕಾಂಗ್ರೆಸ್ ಕಚೇರಿ ಅಂದ್ರೆ 2008ರಿಂದ ಇದೆ. ಇವರು ಪ್ರಾರಂಭ ಮಾಡಿದ್ರು ಲಚ್ಚು ಕಾಟುವ ಅವರ ಬಿಲ್ಡಿಂಗ್ ಕಾಸಟ್. ಸೊ ಅಲ್ಲಿ ಒಂದು 5-6 ನಿಮಿಷ ಅಲ್ಲಿಂದವರು ಕಾಂಗ್ರೆಸ್ ಧ್ವಜ ಹಚ್ಚಿ ಈಗ ಅವರ ಅಂತಿಮ ಸಂಸ್ಕಾರ ಎಲ್ಲಿ ನಡಬಹುದು, ಎಷ್ಟು ಗಂಟೆಯಲ್ಲಿ ಆಗ್ಬಹುದು, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗುವ ಒಂದು ಮಾಹಿತಿ ಇದೆ, ಅದ್ರ ಬಗ್ಗೆ 1:30ಗೆ ನಮಗ್ ಬಂದ ಮಾಹಿತಿ ಪ್ರಕಾರ 1:30ಗೆ ಸಿಎಂ ಅವರು ಬರ್ತಾರೆ. ಆಲ್ಮಟ್ಟಿ ಹೆಲಿಪ್ಯಾಡ್ ನಿಂದ ಅವ್ರ ಮನೆಗೆ ನಾವೇನ್ ಅಂತ್ಯಕ್ರಿಯೆಯನ್ನು ಮಾಡುವಂತ ಜಾಗಕ್ಕೆ ಬರ್ತಾರೆ. ಅಂದ್ರೆ ಅವ್ರು ತೋಡ್ತಾರೆ. ಅಲ್ಲಿ ಅದೇನು ಅವರ ಒಂದು ಶ್ರದ್ಧಾಂಜಲಿ ಅರ್ಧ ಗಂಟೆ ಆಗ್ತದೆ. ಅದಾದ ತಕ್ಷಣ 3 ಗಂಟೆ ಈ ಅಂತಿಮ ದರ್ಶನದಲ್ಲಿ ಎಷ್ಟು ಜನ ಬರ್ಬೋದು? ಜಿಲ್ಲೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆ ಅವರು ಒಬ್ಬ ಜನಪ್ರಿಯ ವ್ಯಕ್ತಿ, 5 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ, ಸಂಸದರಾಗಿ ಇರುವಂತಹ ಕಾರಣದಿಂದ ಮತ್ತು ಉತ್ತಮ ನಡಾವಳಿಕೆಯನ್ನ ಜನರೊಂದಿಗೆ ಹೊಂದಿರುವಂತಹ ಕಾರಣದಿಂದ ಈ ಜನರ ನಿರೀಕ್ಷೆ ನಮ್ದು 25,000 ಮೇಲೆ ಅದರಲ್ಲಿಯೇ ಹೋಗ್ಬೋದು. ಇಲ್ಲೇ ಸುಮಾರು 10-15 ಸಾವಿರ ಬರ್ಬೋದು ಅನ್ನುವಂಥದ್ದು. ಅದ್ರ ಮೇಲೆ ಹೋಗ್ಬೋದು, ಅದ್ರ ಒಳಗೆ. ಅಂದ್ರೆ ಈಗ ಮೇಟಿಯವರ ನಿಧನದಿಂದಾಗಿ ನಮ್ಮ ರಾಜಕೀಯದಲ್ಲಿ ತುಂಬಲಾರದ ನಷ್ಟ ಆಗಿತ್ತು, ಏನೆಲ್ಲ ನಿಮ್ಮ ದುಃಖ? ಸ್ವಾಭಾವಿಕವಾಗಿ ಯಾರೇ ಒಬ್ಬ ಜನಾನುರಾಗಿ ಮಂತ್ರಿ ಇದ್ದವರಾಗ್ಲಿ, ಶಾಸಕರಿದ್ದವರಾಗ್ಲಿ, ಜನಾನುರಾಗಿ ಇದ್ದಂಥವ್ರು ತೀರಿ ಹೋದಾಗ ನಷ್ಟ, ದುಃಖ, ಒಂದು ನೋವು ಇದು ಸ್ವಾಭಾವಿಕವಾದ.
ಇವುಗಳನ್ನು ವ್ಯಕ್ತ ಮಾಡುವಂತಹ ವ್ಯಕ್ತಿತ್ವ ಮೇಟಿಯವರದಿತ್ತು. ಸೊ ಆದ್ರಿಂದ ಬಹಳಷ್ಟು ಜನರೊಂದಿಗೆ ಬೆರೆತುಕೊಂಡು ಬಂದು ತನಗಾದ ಸಾಧ್ಯವಾದಂತ ಉಪಕಾರವನ್ನು ಮಾಡಿರ್ತಕ್ಕಂಥ ಮನುಷ್ಯ. ಮತ್ತು ಮಾತು ಕೊಟ್ಟ ಪ್ರಕಾರ, ನಿರ್ಣಯಿಸಿದ ಪ್ರಕಾರ ಬಾಗಲಕೋಟೆಯ ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಬಡವರು ಓದೋಕೆ ಸಾಧ್ಯ ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದೆ. ನೋವಿನ ಸಂಗತಿ ಒಂದು ಅಡಿಗೆಲ್ಲೂ ಕೂಡ ಹಾಕೋದಕ್ಕೆ ಆಗಲಿ, ಇರ್ಲಿ, ಅದು ಅವ್ರ ಹೆಸರಿನ ಉಳಿತಿದೆ, ಅಜರಾಮರವಾಗಿರ್ತದೆ. ಅಂತ ಒಬ್ಬ ಮನುಷ್ಯ ವ್ಯಕ್ತಿ ತೀರಿ ಹೋದಾಗ, ಅದು ಅಧಿಕಾರದಲ್ಲಿದ್ದಾಗ ತೀರಿ ಹೋದಾಗ ನೋವುಂದಂತವರೆಲ್ಲ ಇದೇ ಅವರಿಗೆ ನಾವು ಅಂತಿಮ ನಮನಗಳನ್ನು ಸಲ್ಲಿಸ್ತಕ್ಕಂಥ ಸಂದರ್ಭ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಜಿಲ್ಲಾಡಳಿತ ಎಲ್ಲ ಸೂಕ್ತವಾದಂತ ವ್ಯವಸ್ಥೆ ಮಾಡಿ. ಇದು ಈಗಾಗಲೇ ಸಕಲ ಸಿದ್ಧತೆ ಬಗ್ಗೆ ಏನು ಜಿಲ್ಲಾ ಅಧ್ಯಕ್ಷರಾಗಿರುವಂತ ಸಿ ನಂಜನಮಠ ಅವರು ಸಮಗ್ರ ಮಾಹಿತಿ ನೀಡಿದ್ದಾರೆ. ಈ ಭಾಗದಲ್ಲಿ ಈಗ ಸಕಲ ಸಿದ್ಧತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಏನು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವಿಐಪಿಗಳಿಗೆಲ್ಲ ಕುಳಿತುಕೊಳ್ಳುವಂತ ವ್ಯವಸ್ಥೆ ಮಾಡಲಾಗಿದೆ. ಶಾಸಕರಾಗಿ 5 ಬಾರಿಗೆ 2 ಬಾರಿ ಸಚಿವರಾಗಿ ಒಮ್ಮೆ ಸಂಸದ ಸದಸ್ಯರಾಗಿ ಏನು ಅವರು ತಮ್ಮದೇ ಆದಂತ ರಾಜಕೀಯದಲ್ಲಿ ಛಾಪು ಮೂಡಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹ ಬಾಗಲಕೋಟೆ ನಗರಕ್ಕೆ ಆಗಮಿಸಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಸಹ ಆಗಮಿಸಲಿದ್ದಾರೆ. ಪಕ್ಷಾತೀತವಾಗಿ ಇಲ್ಲಿ ಆಗಮಿಸಲಿದ್ದು ಏನು ಇದೊಂದು ದುಃಖದ ಸಂಗತಿ ಅಂತ ಹೇಳಬಹುದು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.